ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ನಾನು ನವೆಂಬರಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಹೋಮ್ ಮೇಡ್ ಪ್ರಾಡಕ್ಟ್ಸು, ಈ ರೀತಿ ದೋಸೆ ಪ್ರೀಮಿಕ್ಸ್ಗಳು ಎಲ್ಲವೂ ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ. ಪ್ರತಿ ಸಲ ಹೊಸದು ಅಂದರೆ ಒಂದು ಬ್ಯಾಚ್ ಮುಗಿದು ನೆಕ್ಸ್ಟ್ ಬ್ಯಾಚ್ ಹೊಸದು ಮಾಡಿಸಿದಾಗ ಒಂದು ಪ್ಯಾಕೆಟ್ ನಾನು ಮನೆಗೆ ಯೂಸ್ ಮಾಡ್ತೀನಿ. ಸೊ ದಟ್ ಆ ಬ್ಯಾಚ್ ಚೆನ್ನಾಗಿ ಬಂದಿದೆಯಾ ಅಂತ ನೋಡಲಿಕ್ಕೆ ಈ ಸಲ ನಾನು ಮಿಲೆಟ್ ದೋಸೆ ಪ್ರೀಮಿಕ್ಸ್ನ ಹೊಸದಾಗಿ ಒಂದು 15 kg ಆಗುವಷ್ಟು ರೆಡಿ ಮಾಡಿಸಿದ್ದೆ. ಈ ದೋಸೆ ಪ್ರೀಮಿಕ್ಸ್ಗಳು ಎಲ್ಲ ಹುರಿದು ನಾವು ಪೌಡರ್ ಮಾಡಿಸೋದ್ರಿಂದ ತುಂಬ ತಿಂಗಳುಗಳ ಕಾಲ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ವರ್ಷದ ಮೇಲೆ ನೀವು ಸ್ಟೋರ್ ಮಾಡ್ತೀರಾ ಅಂತ ಅಂದರೆ ಫ್ರಿಜ್ ಅಥವಾ ಫ್ರೀಝರ್ನಲ್ಲೂ ಸಹ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವುದೇ ರೀತಿ ಹುಳ ಬರೋದಿಲ್ಲ. ಇದಕ್ಕೆ ನಾವು ಸೋಡಾ ಆಗಿರ್ಬೋದು ಅಥವಾ ಫ್ಲೇವರ್ ಆಗಿರ್ಬೋದು ಏನೂ ಹಾಕಿರೋದಿಲ್ಲ, ಉಪ್ಪು ಸಹ ಹಾಕಿರೋದಿಲ್ಲ. ಹಾಗಾಗಿ ಜಸ್ಟ್ ಈ ಪ್ರೀಮಿಕ್ಸ್ ಪೌಡರ್ನ ನೀವು ಪ್ಯಾಕೆಟ್ ಓಪನ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಟ್ಕೋಬೇಕು ಅಷ್ಟೇ. ಇದನ್ನೆಲ್ಲ ನೀವು ಇನ್ಸ್ಟೆಂಟಾಗಿಯೂ ಸಹ ಮಾಡ್ಕೋಬೋದು, ಆದರೆ ನಾನು ಯಾವಾಗ್ಲೂ ಫರ್ಮೆಂಟ್ ಮಾಡಿನೇ ಇದನ್ನು ಯೂಸ್ ಮಾಡ್ತೀನಿ. ಹಿಂದಿನ ದಿನ ಒಂದು 4ರಿಂದ 4:15 ಹಾಗೆ ಅಂದರೆ ಸಂಜೆ ಟೈಮ್ನಲ್ಲಿ ಕಲಸಿಟ್ಬಿಟ್ರೆ ದೋಸೆ ಹಿಟ್ಟಿನ ಹದಕ್ಕೆ ನಾರ್ಮಲಾಗಿ ನಾವು ಅಕ್ಕಿ ಬೇಳೆ ಎಲ್ಲ ನೆನೆಸಿದಾಗ ಯಾವ ಹೊತ್ತಿಗೆ ರುಬ್ತೀವಿ ನೋಡಿ ದೋಸೆ, ಆ ಹೊತ್ತಿಗೆ ನೀವು ದೋಸೆ ಪ್ರೀಮಿಕ್ಸ್ ಪೌಡರ್ನ ಈ ರೀತಿ ನೀರು ಮತ್ತು ಉಪ್ಪು ಹಾಕಿ ತುಂಬ ತೆಳು ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿನೇ ಇರಲಿ. ನಾರ್ಮಲ್ ದೋಸೆ ಹಿಟ್ಟಿನ ಹದಕ್ಕೆ ಈ ರೀತಿ ಕಲಿಸ್ಬಿಟ್ಟು ನಾನು ಒಂದು ಬಾಕ್ಸಿಗೆ ತೆಗೆದಿಟ್ಕೊತಾ ಇದ್ದೀನಿ. ಅದೇ ಬಾಕ್ಸಿಗೆ ಹಾಕಿ ಕಲಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅಗಲವಾಗಿರೋವಂಥ ಪಾತ್ರೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬಾಕ್ಸ್ನಲ್ಲಿ ನಾನು ಹಾಕಿಟ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿನೇ ಹಾಕ್ಕೊತಾ ಇದ್ದೀನಿ ನಾನು. ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈನಲ್ಲಿ ಈ ರೀತಿ ಮಿಕ್ಸ್ ಮಾಡಿದಾಗ ಹುಳಿ ಚೆನ್ನಾಗಿ ಬರುತ್ತೆ, ದೋಸೆ ಪ್ರೀಮಿಕ್ಸ್ಗಳು ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು. ಇದು ಮಿಲೆಟ್ ದೋಸೆ ಆಗಿರೋದ್ರಿಂದ ನಿಮಗೆ ನಾರ್ಮಲ್ ಅಕ್ಕಿ ದೋಸೆ ಥರ ವೈಟಾಗಿ ಬರಲ್ಲ, ಯಾಕೆಂದರೆ ಇದರಲ್ಲಿ ಸಾಮೆ, ನವಣೆ, ಆರ್ಕ ಮತ್ತು ಊದಲು ಇವಿಷ್ಟನ್ನು ನಾನು ಸೇರಿಸಿರ್ತೀನಿ. ಜೊತೆಗೆ ಉದ್ದಿನ ಬೇಳೆ ಎಲ್ಲ ಹುರಿದು ಮಾಡೋದ್ರಿಂದ ಸ್ವಲ್ಪ ಈ ರೀತಿ ಕಲರ್ ಆಗೇ ಇರುತ್ತೆ. ಆ್ಯಂಡ್ ಮಿಲೆಟ್ಸ್ ದೋಸೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸಾಮಾನ್ಯ ಅಕ್ಕಿ ನಾವು ತಿನ್ನಲ್ಲ, ರೈಸ್ ಜಾಸ್ತಿ ಯೂಸ್ ಮಾಡಲ್ಲ ಅಂತ ಅಂದವ್ರಿಗೆ ಇದು ತುಂಬಾ ಒಳ್ಳೆಯ ಆಪ್ಷನು. ಮಕ್ಳಿಗೂ ಸಹ ನೀವು ಇದನ್ನು ಆರಾಮಾಗಿ ಕೊಡ್ಬೋದು. ಸಾಮಾನ್ಯ ಸಾಮೆ ಅಕ್ಕಿ ಆ ಥರದ್ದೆಲ್ಲ ಮಾಡಿದಾಗ ತಿನ್ನಲ್ಲ ಅಲ್ವಾ ಮಕ್ಕಳು. ಈ ರೀತಿ ನೀವು ದೋಸೆಗಳಲ್ಲಿ ಪ್ರೀಮಿಕ್ಸ್ನ ಮಾಡಿ ಮಿಲೆಟ್ ಪ್ರೀಮಿಕ್ಸ್ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ರಾತ್ರಿ ನಾನು ಅದನ್ನು ಬಾಕ್ಸ್ಗೆ ಹಾಕಿ ಇಟ್ಟಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪ ಡಿಲೇ ಆಗೇ ಸ್ಟಾರ್ಟ್ ಆಯಿತು ಇವತ್ತು, ಏಕೆಂದರೆ ನಾನು ಎಕ್ಸ್ಟ್ರಾ ಪ್ರಿಪೇರ್ ಮಾಡೋ ಹಾಗಿರಲಿಲ್ಲ. ಕಾಳು ಗೊಜ್ಜು ಹಿಂದಿನ ದಿನದ್ದೇ ಇತ್ತು. ಪ್ರದೀಪ್ ಸಹ ಇವತ್ತು ಆಫೀಸ್ಗೆ ನಾನೇನು ಲಂಚ್ ತೊಗೊಂಡು ಹೋಗಲ್ಲ ಅಂತ ಅಂದರು. ಹಾಗಾಗಿ ನಾನು ಚಟ್ನಿ ಆಗಿರ್ಬೋದು ಅಥವಾ ಗೊಜ್ಜು ಆಗಿರ್ಬೋದು ಅದೆಲ್ಲ ನಾನು ಏನು ಮಾಡಲಿಕ್ಕೆ ಹೋಗಿರಲಿಲ್ಲ. ಫ್ರಿಜ್ನಲ್ಲೇ ಎತ್ತಿಟ್ಟಿದ್ದೆ ಅಲ್ವಾ, ಅದನ್ನು ಜಸ್ಟ್ ಬಿಸಿ ಮಾಡ್ಕೊಳ್ಳೋದಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾರ್ನಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆಯೇ ಪ್ರದೀಪ್ಗೆ ಹಾಗೆ ಹಿತೇಶ್ಗೆ ಇಬ್ರಿಗೂ ರಾಗಿ ಮಾಲ್ಟ್ ಮಾಡಿ ಕೊಟ್ಟೆ. ಆನಂತರ ಇಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಅರ್ಧದಕ್ಕಿಂತನೂ ಕಡಿಮೆ ಇದ್ದಿದ್ದು. ಇವಾಗ ಅರ್ಧದಕ್ಕಿಂತನೂ ಮೇಲ್ಗಡೆ ತನಕ ಉಬ್ಬಿ ಬಂದಿದೆ ದೋಸೆ ಹಿಟ್ಟು, ತುಂಬಾ ಚೆನ್ನಾಗಾಗಿತ್ತು. ಇವಾಗಲೇ ನಾನು ಅದನ್ನೇನು ಡಿಸ್ಟರ್ಬ್ ಮಾಡಲಿಲ್ಲ, ಯಾಕೆಂದರೆ ಸ್ವಲ್ಪ ಲೇಟಾಗೇ ಒಂದು 7:30 ಹಾಗೆ ನಾನು ಓಪನ್ ಮಾಡಿ ನೋಡಿದ್ದು. ತಿಂಡಿ ತಿನ್ನೋದೆಲ್ಲ 9 ಗಂಟೆ ಮೇಲಲ್ವಾ, ಆಮೇಲೆ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ, ಅಲ್ಲಿವರೆಗೆ ಟೈಮ್ ಇದೆ. ಗೊಜ್ಜು ಅದೆಲ್ಲ ಏನೂ ಮಾಡೋ ಹಾಗೇ ಇರಲಿಲ್ಲ. ಆಮೇಲಿಂದ ಮಾಡೋವಂಥ ಕೆಲಸಗಳನ್ನ ಇವಾಗಲೇ ಪ್ರಿಪೇರ್ ಮಾಡ್ಕೊಬಿಟ್ರೆ ಆಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಹುಚ್ಚೆಲ್ ಚಟ್ನಿ ಪುಡಿಗೆ ಸ್ವಲ್ಪ ಆರ್ಡರ್ ಜಾಸ್ತಿ ಬಂದಿತ್ತು. ಕಡಲೆಬೇಳೆ ಚಟ್ನಿ ಪುಡಿ ಆಲ್ರೆಡಿ ಇತ್ತು ಮನೆಯಲ್ಲಿ. ಹಾಗಾಗಿ ಹುಚ್ಚೆಲ್ ಪುಡಿ ಆರ್ಡರ್ ಜಾಸ್ತಿ ಬಂದಿದೆ ಅಂತ ಅಂದ್ಬಿಟ್ಟು ಫ್ರೆಶ್ ಆಗಿ ಬೆಳಗ್ಗೆ ಹುಚ್ಚೆಲ್ ಚಟ್ನಿ ಪುಡಿ 1 kg ಆಗುವಷ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಪ್ರಿಪೇರ್ ಮಾಡಲ್ಲ. ಎವ್ರಿ 3 to 4 days ಆರ್ಡರ್ಸ್ನ ನೋಡಿಕೊಂಡು ನಮಗೆ ಆರ್ಡರ್ಸ್ ಯಾವ ರೀತಿ ಬಂದಿದೆ ಅದನ್ನು ನಾನು ಪ್ರಿಪೇರ್ ಮಾಡ್ತೀನಿ. ಈ ಚಟ್ನಿ ಪುಡಿಗಳಾಗಿರ್ಬೋದು ಅದನ್ನೆಲ್ಲ ನಾನೇ ಪ್ರಿಪೇರ್ ಮಾಡೋದು. ಹಾಗಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ ತುಂಬಾ ಗಮನ ಕೊಟ್ಟು ಒಂದೊಂದು ಬ್ಯಾಚ್ನೂ ಸಹ ಚೆನ್ನಾಗಿ ಘಮ ಬರೋವರೆಗೂ ಹುರಿದು ಮಾಡೋದ್ರಿಂದ ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ. ನೀವು ಫಸ್ಟ್ ನಾನು ಇಲ್ಲಿ ತೋರಿಸಿದ್ದೆ ಅಲ್ವಾ 7 ಗಂಟೆ ಹಾಗೆ ಓಪನ್ ಮಾಡಿದಾಗ, ಅವಾಗಿನ್ನೂ ಅರ್ಧ ಇತ್ತು. ನೋಡಿ, ಇಲ್ಲಿ 9 ಗಂಟೆ ಹಾಗೆ ನಾನು ಓಪನ್ ಮಾಡಿದಾಗ 3/4 ತನಕ ಬಂದುಬಿಟ್ಟಿದೆ. ದೋಸೆ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ. ತುಂಬಾ ಚೆನ್ನಾಗಿ ದೋಸೆ ಆಗುತ್ತೆ ಈ ರೀತಿ ದೋಸೆ ಹಿಟ್ಟು ಉಬ್ಬಿ ಬಂದಾಗ. ಆ್ಯಂಡ್ ಇದರಲ್ಲಿ ಅವಲಕ್ಕಿ, ಉದ್ದಿನ ಬೇಳೆ ಎಲ್ಲ ಹದವಾಗಿ ಹಾಕಿದಾಗ ಮಾತ್ರ ನಮಗೆ ದೋಸೆ ಚೆನ್ನಾಗಿ ಬರೋದು.
ಕೆಲವೊಬ್ಬರಿಗೆ ಟೈಮ್ ಇರಲ್ಲ, ಮಾಡಲಿಕ್ಕೂ ಆಗಲ್ಲ, ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ದೋಸೆಗೆ ನೆನೆ ಹಾಕೋದು ಮರ್ತೋಗಿರುತ್ತೆ. ಆವಾಗ ಈ ದೋಸೆ ಪ್ರಿಮಿಕ್ಸ್ಗಳು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದರಲ್ಲೂ ಸಹ ಈ ವರ್ಕಿಂಗ್ ಲೇಡೀಸ್ಗೆಲ್ಲ ತುಂಬಾ ಹೆಲ್ಪ್ಫುಲ್ ಇದು. ನೀವು ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಿದ್ದ ಹಾಗೇ ಒಂದು ಪ್ಯಾಕೆಟ್ ಓಪನ್ ಮಾಡಿ ಜಸ್ಟ್ ನೀರು ಉಪ್ಪು ಹಾಕಿ ಕಲಸಿ ಒಂದು ಬಾಕ್ಸ್ನಲ್ಲಿ ಇಟ್ಬಿಟ್ರೆ ನೆಕ್ಸ್ಟ್ ಡೇಗೆ ದೋಸೆ ಅಥವಾ ಇಡ್ಲಿ ಏನು ಬೇಕಾದ್ರೂ ಮಾಡ್ಕೋಬೋದು. ಇದರಲ್ಲಿ ಇಡ್ಲಿ ಮಾಡ್ಕೋಬೇಕು ಅಂತ ಅಂದರೆ ಹಿಂದಿನ ದಿನವೇ ಇದರೊಟ್ಟಿಗೆ ಸ್ವಲ್ಪ ಇಡ್ಲಿ ರವೆನ ಮಿಕ್ಸ್ ಮಾಡಿ ಹಾಕಿದ್ರೆ ಆಯಿತು. ಇಡ್ಲಿನೂ ಸಹ ಬೆಳಗ್ಗೆ ಹೊತ್ತು ನೀವು ಮಾಡ್ಕೋಬೋದು, ದೋಸೆ ಅಷ್ಟೇ ಅಲ್ಲ. ಸೊ ಇವಾಗ ಕಾವಲಿ ಬಿಸಿ ಆಗ್ತಿದ್ದ ಹಾಗೆಯೇ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಸ್ವಲ್ಪನೂ ಸಹ ಇದು ತವಾಗೂ ಸಹ ಅಂಟ್ತಾ ಇಲ್ಲ, ಅಷ್ಟು ಚೆನ್ನಾಗಿ ದೋಸೆ ಆಗಿದೆ. ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಎಣ್ಣೆ ತುಪ್ಪ ಬೆಣ್ಣೆ ಏನು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು. ಕ್ರಿಸ್ಪಿಯಾಗಿ ಮಾಡ್ಕೋಬೋದು, ಸೆಟ್ ದೋಸೆ ಮಾಡ್ಕೋಬೋದು, ಆನಿಯನ್ ದೋಸೆ ಮಾಡ್ಕೋಬೋದು, ಸಖತ್ತಾಗಿರುತ್ತೆ ಟೇಸ್ಟು. ಸೊ ನೋಡಿ, ಇಲ್ಲಿ ಪ್ರತಿಯೊಂದು ದೋಸೆನೂ ಅಷ್ಟೇ ತುಂಬಾ ಚೆನ್ನಾಗಿ ಆಗ್ತಾಯಿತ್ತು. ನಾನು ಸ್ವಲ್ಪ ಅಂದರೆ ಈ ಗಟ್ ಹೆಲ್ತ್ಗೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಯೂಶ್ವಲಿ ಫರ್ಮೆಂಟ್ ಮಾಡಿನೇ ಎಲ್ಲನೂ ದೋಸೆಗಳನ್ನ ಮಾಡೋದು. ಪೆಸರಟ್ಟು ಸಹ ಅವೈಲೇಬಲ್ ಇದೆ ಅಲ್ವಾ ನಮ್ಮಲ್ಲಿ, ಅದನ್ನು ಸಹ ನೀವು ಹಿಂದಿನ ದಿನವೇ ನೆನೆಸಿಟ್ಬಿಟ್ಟು ಬೆಳಗ್ಗೆ ದೋಸೆ ಮಾಡಿದ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ಅದರಲ್ಲಿ ಹೆಸರು ಕಾಳು, ಅಕ್ಕಿ ಜೊತೆಗೆ ಸ್ಪೈಸಸ್ ಎಲ್ಲ ಆ್ಯಡ್ ಆಗಿರುತ್ತಲ್ಲ, ಇನ್ನೂ ಅದು ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನೀವು ಯಾವ ರೀತಿ ಯೂಸ್ ಮಾಡ್ಬೋದು ಇದನ್ನೆಲ್ಲ ಅಂತ ನಿಮಗೆ ಪ್ಯಾಕೆಟ್ನಲ್ಲೂ ಸಹ ಅವೈಲೇಬಲ್ ಇದೆ. ಆ್ಯಂಡ್ ನೀವು ಮೆಸೇಜ್ ಮಾಡಿನೂ ಸಹ ನೀವು ನನ್ನ ಕೇಳಿದ್ರೆ ನಾನು ಎಲ್ಲದ್ರದ್ದು ವೀಡಿಯೋ ಲಿಂಕ್ನ ನಾನು ನಿಮಗೆ ಕಳಿಸ್ತೀನಿ. ಆಲ್ರೆಡಿ ತುಂಬ ಜನ ನವೆಂಬರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು, ನನ್ನ ಹತ್ರ ಎಲ್ಲ ಸಿಗೋವಂಥ ಹೋಮ್ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಈ ರೀತಿ ರಾಗಿ ಮಾಲ್ಟ್ ಅದನ್ನೆಲ್ಲ ಆಲ್ಮೋಸ್ಟ್ ಒಂದು 4500 ಸೇಲ್ಸ್ ಆಗಿದೆ ಇಲ್ಲಿವರೆಗೂ. ಆ್ಯಂಡ್ ನಾನು ಪ್ರೌಡಿಂದ ಹೇಳ್ತೀನಿ ಅದನ್ನು. ನನ್ನ ಮೇಲೆ ನೀವು ಅಷ್ಟು ನಂಬಿಕೆ ಇಟ್ಟು ಎಲ್ಲವನ್ನು ಸಹ ಪರ್ಚೇಸ್ ಮಾಡಿ, ನೀವು ಪರ್ಚೇಸ್ ಮಾಡೋದಲ್ಲದೆ ನಿಮ್ಮ ಅಕ್ಕಪಕ್ಕದವ್ರಿಗೂ ಸಹ ಸಜೆಸ್ಟ್ ಮಾಡ್ತಾಯಿದ್ದೀರಾ. ಯಾವುದೇ ರೀತಿ ಪ್ರಿಸರ್ವೇಟಿವ್ ಹಾಕಲ್ಲ ಇವರು, ತುಂಬಾ ಚೆನ್ನಾಗಿದೆ, ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು. ಸೊ ಅವರೂ ಸಹ ಕಾಲ್ ಮಾಡಿ, ನಮ್ಮ ಫ್ರೆಂಡ್ ಒಬ್ಬರು ನಿಮ್ಮದು ನಂಬರ್ ಕೊಟ್ಟರು ಮ್ಯಾಮ್, ಸಜೆಸ್ಟ್ ಮಾಡಿದ್ರು, ನೀವು ಈ ರೀತಿ ಹೋಮ್ ಪ್ರಾಡಕ್ಟ್ಸ್ ಮಾಡ್ತೀರಂತೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾವು ತೆಗೆಸ್ಕೋಬೇಕು ಅಂತ ಅಂದ್ಕೊತಾ ಇದ್ದೀವಿ ಅಂತ ಹೇಳಿ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ತಾಯಿದ್ದೀರಾ. ತುಂಬಾ ಖುಷಿಯಾಗುತ್ತೆ ನನಗೆ. ಸೊ ಪ್ರದೀಪ್ಗೆ ಮತ್ತು ಹಿತೈಷ್ಗೆ ಎಲ್ಲ ತಿಂಡಿ ಇಲ್ಲಿ ಹಾಕ್ಕೊಟ್ಟು ಆನಂತರ ನನಗೆ ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸ್ಗಳು ಸ್ವಲ್ಪ ಅಗ್ಲ ಆಗಿರೋವಂಥದ್ದು ಬೇಕಾಗಿತ್ತು. ಈ ರೀತಿ ರೆಕ್ಟ್ಯಾಂಗಲ್ ಶೇಪ್ದು ಆಲ್ರೆಡಿ ಇತ್ತು ನನ್ನಲ್ಲಿ. ಬಟ್ ಅದರಲ್ಲಿ ಏನಾಗ್ತಿತ್ತು ಅಂದರೆ ಈ ಬೆಂಡೆಕಾಯಿ ಮತ್ತು ಬೀನ್ಸು ಅವನ್ನೆಲ್ಲ ಜಾಸ್ತಿ ತಂದುಬಿಟ್ರೆ, ಅರ್ಧ kg ತಂದುಬಿಟ್ರೆ ಅದನ್ನು 2 ಬಾಕ್ಸ್ಗೆ ಹಾಕಿ ಇಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಈ ರೀತಿ ಸ್ಕ್ವೇರ್ ಆಗಿರೋವಂಥ ಬಾಕ್ಸಸ್ನ ತರಿಸಿದ್ರೆ ಒಂದರಲ್ಲೇ ಹಾಕಿ ಸ್ಟೋರ್ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ನಾನು ತರಿಸಿದ್ದೆ. ಇವತ್ತೇ ಬೆಳಗ್ಗೆ ಡೆಲಿವರ್ ಸಹ ಆಯಿತು ಅದು. ಸೊ ಹಾಗಾಗಿ ಬರ್ತಿದ್ದ ಹಾಗೇ ಈ ಬೆಂಡೆಕಾಯಿ ಮತ್ತು ಮೂಲಂಗಿ, ಬೀನ್ಸು ಇದನ್ನೆಲ್ಲ ಆ ರೀತಿ ಅಗಲವಾಗಿರೋವಂಥ ಬಾಕ್ಸಸ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟೆ. ಆ್ಯಂಡ್ ನನಗದು ತುಂಬಾ ಯೂಸ್ಫುಲ್ ಅಂತ ಅನಿಸುತ್ತೆ. ಫ್ರಿಡ್ಜ್ ಸಹ ಓಪನ್ ಮಾಡ್ತಿದ್ದ ಹಾಗೇ ಒಂಥರ ಆರ್ಗನೈಸ್ಡ್ ಆಗಿರೋಂಗೆ ಕಾಣಿಸುತ್ತೆ. ಎಲ್ಲೆಲ್ಲೇನೇನೋ ಇದೆ ಕವರಲ್ಲಿ ತುಂಬಿಡೋದು ಆ ರೀತಿ ಎಲ್ಲ ಅನಿಸಲ್ಲ ಅಲ್ವಾ. ಸೊ ಈ ರೀತಿ ಬಾಕ್ಸ್ಗಳಲ್ಲಿ ನಾವೆಲ್ಲವನ್ನು ಸಹ ತರಕಾರಿಗಳನ್ನ ಸ್ಟೋರ್ ಮಾಡಿಟ್ರೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ವರ್ಷಗಳಿಂದನೇ ಆ ರೆಕ್ಟ್ಯಾಂಗಲ್ದನ್ನು ಯೂಸ್ ಮಾಡ್ತಾಯಿದ್ದೆ. ಸೊ ಇವಾಗ ಹೊಸದೊಂದು ಸ್ಕ್ವೇರ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ತಿಂಡಿ ಎಲ್ಲ ತಿಂದಾದಮೇಲೆ ಹುಚ್ಚಲ್ ಚಟ್ನಿ ಪುಡಿಗೆ ಎಲ್ಲವನ್ನು ಸಹ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಸೊ ಇವಾಗ ಅದನ್ನು ಪೌಡರ್ ಮಾಡಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಸೊ ದಟ್ ಹೆಲ್ಪರ್ ಅವರೆಲ್ಲ ಬಂದಾದಮೇಲೆ ಯಾರ್ಯಾರು ಎಷ್ಟೆಷ್ಟು ಗ್ರಾಮ್ಸ್ ಕೇಳಿದ್ದಾರೆ ಅದನ್ನು ನಾವು ಪ್ಯಾಕೆಟ್ ಮಾಡಿ ಅವ್ರಿಗೆ ಡಿಸ್ಪ್ಯಾಚ್ ಮಾಡ್ಬೋದು ಅಂತ. ಸೊ ನಿಮಗೇನಾದರೂ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಯಾವುದಾದ್ರೂ ಬೇಕಿತ್ತು ಅಂತ ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ.